ಬಾಗಲಕೋಟೆಯ ನವನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ಪಳನಿಯಪ್ಪನ್ ಅವರ ನೇತೃತ್ವದಲ್ಲಿ ಸಭೆ ಜರುಗಿತು. ಸಭೆಯ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಮೇಟಿ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಶೀಘ್ರವಾಗಿ ಅಭ್ಯರ್ಥಿ ಘೋಷಣೆ ಮಾಡುತ್ತೇವೆ ಎಂದು ತಿಳಿಸಿದರು. ಪಕ್ಷದ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಎಸ್.ಜಿ. ನಂಜನಮಠ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಮೇಟಿ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಎಂಬುವ ಬಗ್ಗೆ ಚರ್ಚೆ ಸಹ ಮಾಡಲಾಗಿದೆ. ದಿವಂಗತ ಎಚ್.ವೈ. ಮೇಟಿ ಅವರ ಇಬ್ಬರ ಪುತ್ರರು ಹಾಗೂ ಇಬ್ಬರು ಪುತ್ರಿಯರಿಗೆ ಪ್ರತ್ಯೇಕ ಕರೆದು ಮಾತುಕತೆ ನಡೆಸಲಾಗಿದೆ. ಮೇಟಿ ಕುಟುಂಬದಲ್ಲಿ ಒಬ್ಬರಿಗೆ ಟಿಕೆಟ್ ಘೋಷಣೆ ಆದ ಬಳಿಕ ಎಲ್ಲರೂ ಒಗ್ಗಟ್ಟಿನಿಂದ ಉಪಚುನಾವಣೆ ಮಾಡುತ್ತಾರೆ. ಉಪಚುನಾವಣೆ ಘೋಷಣೆ ಆದ ಬಳಿಕ ಆಕಾಂಕ್ಷಿ ಅಭ್ಯರ್ಥಿಗಳ ಅರ್ಜಿ ಸಹ ಆಹ್ವಾನ ಮಾಡಲಾಗುವುದು. ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಪಕ್ಷದ ತರಹ ಜಾತಿ ಧರ್ಮ ಇರುವುದಿಲ್ಲ ಎಂದು ತಿಳಿಸಿದ ಅವರು, ಇಲ್ಲಿ ಸಾಮಾನ್ಯ ಜನರಿಗೂ ಗೌರವ ನೀಡಲಾಗುತ್ತದೆ. ಅರ್ಜಿ ಆಹ್ವಾನ ಬಳಿಕ ಸೂಕ್ತ ಅಭ್ಯರ್ಥಿಯ ಆಯ್ಕೆ ಮಾಡಲಾಗುತ್ತದೆ ಎಂದು ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ತಿಳಿಸಿದ್ದಾರೆ. फॉलोअर्स को क्या होता है, प्यार होता है. अगर मेरे को इंटरेस्ट है हमारा अध्यक्ष को देने के लिए, मेरे को और एक इंटरेस्ट है मेरा वाइस प्रेसिडेंट को देने के लिए. उनका प्यार में क्या होता है, उनका इंटरेस्ट पार्टी को अंदर बोलने के वजह से वो लिखा. ऐसा नहीं है ब्रदर्स का आपस झगड़ा नहीं है. आज सुनो ब्रदर, आपको क्वेश्चन में पूरा कंप्लीट कर रहा हूं. मैं दोनों ब्रदर को इंडिविजुअली पर्सनली मिला और एक दोनों सिस्टर को इंडिविजुअली पर्सनली मिला, उनका स्टॉक लिया. उनकी अलावा भी कोई इंटरेस्टेड है तो उनके बाद भी मैं सुनूंगा, ऐसा नहीं है. बट पार्टी तो उनको फैमिली के साथ है, सेंटिमेंट के साथ है. हम लेगेसी आगे लेके जाएगा, सब मिलके काम करेगा. एआईसीसी केपीसीसी मिलके आपको अच्छा कैंडिडेट जल्दी से जल्दी चुनाव अनाउंसमेंट के बाद मिलेगा. ये कोई लोग ऐसे लिखते, वो कार्यकर्ता ने खुश से उनको चाहिए ऐसे लिखते, हम वो भी बोल के रखा है. ऐसे पब्लिकली मत लिखो. आपका इंटरेस्ट तो अच्छा है, आ जाओ, जिला अध्यक्ष से बात करो, आपका ब्लॉक अध्यक्ष से बात करो. अगर मैं आया आज सुबह से इधर है, शाम तक रहेगा, मेरा शाम बाद भी बात रखो, तो ऐसे बोल के जा रहा हूँ. पार्टी ने वो पॉइंट स्टॉक लिया. केपीसीसी उनको पर्सनली ये सब बंद करने के लिए बोला. आप क्यों वार समझ रहे, उनका इंटरेस्ट बोल रहे, उनका मेरा इंटरेस्ट में रिवील कर रहे. आज का दिन में मालूम है पूरी देश में डेमोक्रेसी कांग्रेस का अंदर बहुत बड़ा है. इंटरेस्ट अलग है. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ಪಟ್ಟಣದ ಬಳಿ ಹರಿಯುತ್ತಿರುವಂತಹ ಕೃಷ್ಣಾ ನದಿಗೆ ಕಲ್ಮಶ ನೀರು ಸೇರುತ್ತಿದ್ದು ವಿವಿಧ ರೋಗ ರುಜಿನಗಳ ಹರಡುವಂತಾಗಿದ್ದು ಸಾರ್ವಜನಿಕರಲ್ಲಿ ಭಯ ಕಾಡುತ್ತಿದೆ. ರಬಕವಿ ನಗರದ ಚರಂಡಿ ನೀರು ನಿರಂತರವಾಗಿ ಕೃಷ್ಣಾ ನದಿಗೆ ಸೇರುತ್ತಿದೆ. ಕಳೆದ ಕೆಲ ದಿನಗಳಿಂದ ಈ ನೀರಿನಲ್ಲಿ ನೊರೆ ಕಂಡು ಬರುತ್ತಿದ್ದು ರಾಸಾಯನಿಕ ಮಿಶ್ರಣ ವಸ್ತುಗಳ ಇರುವುದು ಸಂಶಯ ಮೂಡಿಸಿದೆ. ಕೃಷ್ಣಾ ನದಿಗೆ ನೀರು ರಬಕವಿ ಬನಟ್ಟಿ, ತೇರದಾಳ ಸೇರಿದಂತೆ ಹಲವು ನಗರಗಳಿಗೆ ಕುಡಿಯುವ ನೀರಿಗಾಗಿ ಜಾಕ್ವೆಲ್ನಿಂದ ಪೂರೈಕೆ ಮಾಡಲಾಗುತ್ತಿದೆ. ತಾಲೂಕಿನಾದ್ಯಂತ ರೋಗದ ಭಯ ಭೀತಿ ಉಂಟಾಗಿದ್ದು ಅಧಿಕಾರಿಗಳು ಗಮನ ಹರಿಸಿರುವುದೇ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಿರುವ ಸಾರ್ವಜನಿಕರು ಈಗಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ಕೃಷ್ಣಾ ನದಿ ಸ್ವಚ್ಛತೆ ಹಾಗೂ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ರಬಕವಿ ಬನಟ್ಟಿ ಹತ್ರ ಏನು ಕೃಷ್ಣಾ ನದಿ ಇದೆ, ಈ ಕೃಷ್ಣಾ ಪವಿತ್ರ ನದಿಯಲ್ಲಿ ಮೊದಲಮಟ್ಟಿ ಬ್ರಿಡ್ಜ್ ಹತ್ರ ಊರಿನ ಕಲ್ಮಶ ನೀರೆಲ್ಲ ಅದರಲ್ಲಿ ಹೋಗಿ ಸೇರಿಕೊಂಡು ಏನು ಹಿನ್ನೀರನ್ನು ತಡೆ ಮಾಡ್ಯಾರ. ಆ ಹಿನ್ನೀರಿನೊಳಗೆ ಕಲ್ಮಶ ನೀರು ಸೇರುವುದರಿಂದ ಆ ಕುಡಿಯುವ ನೀರಿರ್ಬೋದು, ಜನಜಾನುವಾರುಗಳಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು ಆ ಕಲುಷಿತ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಕತ್ತೈತಿ. ಇಲಾಖೆ ಮತ್ತು ಜಿಲ್ಲಾಡಳಿತ ಆದಷ್ಟು ಬೇಗನೆ ಇದರ ಮೇಲೆ ಕ್ರಮ ತಗೊಂಡು ಈ ಕಲುಷಿತ ನೀರು ಆ ನದಿ ಒಳಗೆ ಸೇರ್ಲಾರ್ದಂಗೆ ನೋಡ್ಕೋಬೇಕಂತ ಹೇಳಿಕೆಯಿಂದ ಎಲ್ಲ ಜನಸಾಮಾನ್ಯರ ಪರವಾಗಿ ಇಲಾಖೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ.
ಎಥೆನಾಲ್ ತುಂಬಿದ್ದ ಲಾರಿ ಪಲ್ಟಿಯಾಗಿ ಮೇಲೆತ್ತಲು 4 ಕ್ರೇನ್ ಬಳಕೆ ಮಾಡಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಮಾಲಿಂಗ್ಪುರ್ ಸಮೀಪ ಸೈದಾಪುರ್ ಕ್ರಾಸ್ ಬಳಿ ನಡೆದಿದೆ. ಮುದೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿ ಎಥೆನಾಲ್ ತುಂಬಿದ್ದ 16 ಚಕ್ರಗಳ ಲಾರಿ ಪಲ್ಟಿ ಆಗಿತ್ತು. ಸಕ್ಕರೆ ಕಾರ್ಖಾನೆಯಿಂದ ಎಥೆನಾಲ್ ತುಂಬಿಕೊಂಡು ತಮಿಳುನಾಡು ಕಡೆಗೆ ಹೊರಟಿದ್ದ ಲಾರಿ ಬರೋಬ್ಬರಿ 4 ಕ್ರೇನ್ಗಳ ಮೂಲಕ ಮೇಲಕ್ಕೆ ಎತ್ತಲಾಗಿದೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಎಥೆನಾಲ್ ಸೋರಿಕೆ ಆಗದಂತೆ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದರು. ಮುದೋಳ್ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲಾರಿ ಮೇಲೆತ್ತುವ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಕೆಲ ಸಮಯ ಮುದೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡಿತ್ತು. ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರಿಗೆ ತೊಂದರೆ ಉಂಟಾಯಿತು. ಮಾಲಿಂಗ್ಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದಲ್ಲಿ ಗ್ಯಾರೇಜ್ ಒಂದಕ್ಕೆ ಆಕಸ್ಮಿಕ ಬೆಂಕಿ ತಾಗಿದ ಪರಿಣಾಮ 8ಕ್ಕೂ ಹೆಚ್ಚು ಬೈಕುಗಳು ಬೆಂಕಿಗೆ ಆಹುತಿ ಆಗಿದೆ. ಇಲ್ಕಲ್ ನಗರದ ಶ್ರೀನಿವಾಸ ಚಿತ್ರಮಂದಿರ ಬಳಿ ಇರುವಂಥ ಬೈಕ್ ಗ್ಯಾರೇಜಿಗೆ ಬೆಂಕಿ ತಗುಲಿದೆ. ಫೆಬ್ರವರಿ 16ರಂದು ರಾತ್ರಿ ಸುಮಾರು 10 ಗಂಟೆಗೆ ಈ ಘಟನೆ ಸಂಭವಿಸಿದೆ. ಬೆಂಕಿ ತಗುಲಿದ ಸುದ್ದಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ತಕ್ಷಣವೇ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಅಗ್ನಿ ಅವಘಡದಲ್ಲಿ ಗ್ಯಾರೇಜ್ನಲ್ಲಿದ್ದ 8ಕ್ಕೂ ಹೆಚ್ಚು ಬೈಕ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಇದರಿಂದ ಲಕ್ಷಾಂತರ ರೂಪಾಯಿಗಳ ಹಾನಿ ಸಂಭವಿಸಿದೆ. ಬೆಂಕಿ ತಗುಲಿದ ಕಾರಣ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಘಟನೆ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಧಾರ್ಮಿಕ ಸುಕ್ಷೇತ್ರ ಆಗಿರುವಂಥ ಶಿವಯೋಗಿ ಮಂದಿರದಲ್ಲಿ 116ನೇ ಕಾರ್ಣಿಕ ಯುಗ ಪುರುಷ ಹಾನಗಲ್ಲ ಕುಮಾರ ಶ್ರೀಗಳ 65ನೇ ಅಡಿ ಎತ್ತರದ ಮಹಾರಥೋತ್ಸವ ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು. ಏಷ್ಯಾ ಖಂಡದಲ್ಲೇ ಅತಿ ಎತ್ತರದ ಮಹಾರಥೋತ್ಸವಕ್ಕೆ ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರ ನೆರವೇರಿಸಿದರು. ಸಂಸ್ಥೆಯ ಅಧ್ಯಕ್ಷರು 3000 ಮಠದ ಶ್ರೀ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮೀಜಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಶಿರಬಡಗಿ ಗ್ರಾಮದ ಭಕ್ತಾದಿಗಳು ತಂದ ಹಗ್ಗದಿಂದ ಭಕ್ತಗಣ ರಥ ಎಳೆಯಲಾಯಿತು. ಮಹಾರಥೋತ್ಸವಕ್ಕೆ ಭಕ್ತರು ಹೂವು ಸಮರ್ಪಣೆ ಮಾಡುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಅಪಾರ ಭಕ್ತ ಸಮೂಹ ಶಿವನ ಹಾಗೂ ಶಿವಯೋಗಿಗಳ ಸ್ಮರಣೆ ಮೂಲಕ ರಥ ಎಳೆದರು. ಸಂಸ್ಥೆಯ ಅಧ್ಯಕ್ಷರು ಆಗಿರುವಂಥ 3000 ಮಠದ ಶ್ರೀ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮೀಜಿಗಳ ಉಪಾಧ್ಯಕ್ಷ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳ ನೇತೃತ್ವದಲ್ಲಿ ಪೂಜೆ ಪುನಸ್ಕಾರಗಳು ಜರುಗಿದವು. ಮಹಾರಥೋತ್ಸವದಲ್ಲಿ ನಾಡಿನ ಮಹಾಸ್ವಾಮಿಗಳಾದ ಹೊಳೆಚ್ಚೇಶ್ವರ ಶ್ರೀಗಳು, ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿ, ನೂರಾರು ಮಠಾಧೀಶರು, ಮಹಾಸ್ವಾಮೀಜಿಗಳು, ಒಟ್ಟು ಸಾಧಕರು ಹಾಜರಿದ್ದರು. ಬಾದಾಮಿ ಶಾಸಕರಾದಂಥ ಭೀಮಸೇನ್ ಚಿಮ್ಮನಕಟ್ಟಿ, ಮಾಜಿ ಶಾಸಕರಾದ MK ಪಟ್ಟಣಶೆಟ್ಟಿ, ಧರ್ಮದರ್ಶಿ MB ಹಂಗರಗಿ, ಶರಣಪ್ಪ ಗೌಡ ಪಾಟೀಲ್, ಕುಮಾರಗೌಡ ಜನಾಳಿ, ಮಾಂತೇಶ್ ಮಮದಾಪುರ್ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಹಾಗೂ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ರಥೋತ್ಸವ ಜರುಗಿತು. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದ ಗ್ರಾಮದ ಆರಾಧ್ಯ ದೈವ ಆಗಿರುವಂಥ ಲೋಕೇಶ್ವರ ಜಾತ್ರೆಯು ಸಂಭ್ರಮ ಸಡಗರದಿಂದ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ಮಹಾರಥೋತ್ಸವ ಜರುಗಿತು.
ಭಕ್ತರು ಹರ್ ಹರ್ ಮಹಾದೇವ ಎಂದು ಜೈಕಾರ ಹಾಕುತ್ತಾ ರಥೋತ್ಸವ ಎಳೆದು ಸಂಭ್ರಮಿಸಿದರು. ಲೋಕೇಶ್ವರ ದೇವಸ್ಥಾನದಿಂದ ಆರಂಭವಾದ ರಥೋತ್ಸವ ಬೆಳಗಾವಿ ರಾಯಚೂರು ರಾಜ್ಯ ಹೆದ್ದಾರಿ ರಸ್ತೆ ಮೇಲೆ ರಥ ಸಾಗುತ್ತಿದ್ದಂತೆ ಭಕ್ತರು ಉತ್ತತ್ತಿ ಬಾಳೆಹಣ್ಣು ಎಸೆದು ಭಕ್ತಿಯನ್ನು ಸಮರ್ಪಿಸಿದರು. ಗ್ರಾಮದ ಯುವಕರು ಊರಿನ ಹಿರಿಯರು ರಥದ ಹಗ್ಗ ಎಳೆಯುವ ಮೂಲಕ ಭಕ್ತಿ ಸಮರ್ಪಣೆ ಸಲ್ಲಿಸಿದರು. ರಥೋತ್ಸವ ಬಸ್ ನಿಲ್ದಾಣ ಹತ್ತಿರ ಇರುವ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿ ಮರಳಿ ದೇವಸ್ಥಾನ ಹತ್ತಿರ ಬರುತ್ತಿದ್ದಂತೆ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿತು. ರಥ ಸಾಗುವ ಹೆದ್ದಾರಿ ಪಕ್ಕದ ಎಡ ಬಲ ಬದಿಯಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಲೋಕೇಶ್ವರನ ದರ್ಶನ ಪಡೆದುಕೊಂಡರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಪುನೀತರಾದರು. Sige, naabot mo. ಶ್ರೀ ಲೋಕೇಶ್ವರನ ಲೋಕಾಪುರದ ಶ್ರೀ ಲೋಕೇಶ್ವರ ದೇವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ವಿಶೇಷವಾಗಿ ಶಿವರಾತ್ರಿಯ ದಿನದಂದು ಶ್ರೀ ಲೋಕೇಶ್ವರನ ಮೂರ್ತಿಗೆ ಬುದ್ಧಿ ಪೂಜೆ ಮೂಲಕ ವಿಶೇಷವಾದ ಅಲಂಕಾರ ಮಾಡಿ ಸಾಕಷ್ಟು ರೀತಿಯಲ್ಲಿ ಹೋಮ ಹವನಗಳಿಂದ ಇದೊಂದು ಜಾತ್ರೆಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಮತ್ತು 5 ದಿನಗಳ ಜಾತ್ರೆ ಇರುವುದರಿಂದ 5 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಎತ್ತಿನ ರೇಸ್ ಈ ರೀತಿ ಹಲವಾರು ಕುಸ್ತಿ ಆಗಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಾರೆ. ಸುತ್ತಮುತ್ತಲಿನ ಅಂದರೆ ಲೋಕಾಪುರದ ಸುತ್ತಮುತ್ತಲಿನ 7 ಹಳ್ಳಿಯ ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಭಾಳ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ.